ಈ ಥರ ಮೆತ್ತಗೆ ಬೆಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಮೆಂತ್ಯ ಬಾತ್ ಮಾಡೋದಕ್ಕೆ ಬೇಕಾಗಿರೋವಂಥ ಐಟಮ್ಸು: ಸ್ವಲ್ಪ ಕರಿಬೇವು ಒಗ್ಗರಣೆಗೆ, 2 ನೀರುಳ್ಳಿ, 1 ಟೊಮ್ಯಾಟೊ ರುಬ್ಬಕ್ಕೆ ಹಾಕಿದ್ದೀವಿ, ಸೊ 1 ಹೆಚ್ಕೋಬೇಕು, ಬಟಾಣಿ, ಕೊತ್ತಂಬರಿ, ಪುದೀನ ಹಾಗೆ ಮೆಂತ್ಯ ಸೊಪ್ಪು 3 ತೊಳೆದಿಟ್ಕೊಂಡಿದ್ದೀನಿ. ಹೆಚ್ಕೋಬೇಕು ಇದನ್ನು. ಒಗ್ಗರಣೆಗೆ ಮಸಾಲೆ: 1 ಪಲಾವ್ ಎಲೆ, ಇದು ಮರಾಠಿ ಮೊಗ್ಗು 1 ಪೀಸು ಮುರ್ಕೊಂಡಿದ್ದೀನಿ, 1 ಏಲಕ್ಕಿ, 2 ಚಕ್ಕೆ ಪೀಸು, ಇದು ಲವಂಗ 1 6, ಇದು ಚಕ್ರ ಮೊಗ್ಗಿಂದು 1 ಪೀಸ್ ಅಷ್ಟೇ. ಇಷ್ಟು ಐಟಮ್ಸ್ ಇದ್ದರೆ ಆಗಿಬಿಡತ್ತೆ. ನೀವು ಟೊಮೊಟೊ ಬಾತ್ ಕೂಡ ಇದೇ ಥರ ಮಾಡ್ಕೋಬೋದು. ಮೆಂತ್ಯ ಸೊಪ್ಪು ಹಾಕದೆ ಮಾಡಿಕೊಂಡ್ರೆ ಟೊಮೊಟೊ ಬಾತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ. ನಾನು 3-4 ಥರ ವೆರೈಟಿ ಮಾಡ್ತೀನಿ ಟೊಮೆಟೊ ಬಾತು. ಒಂದೊಂದು ಸಾರಿ ಒಂದೊಂದು ಥರ ಈ ಥರನೂ ಮಾಡ್ಕೋಬೋದು ಟೊಮೆಟೊ ಬಾತ್ ಕೂಡ. ಬನ್ನಿ ಇವನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ. ಮೆಂತ್ಯ ಸೊಪ್ಪು ದೇಹಕ್ಕೆ ತಂಪು, ತುಂಬ ಒಳ್ಳೆಯದು. ಸೊ ಎಲ್ಲರೂ ತಿನ್ನಬೇಕು. ಈಗ ಟೊಮೆಟೊ ಬಾತ್ ಮಾಡುವಾಗ ಇದೆಲ್ಲ ಹಾಕ್ತಾಯಿದ್ರೆ ನಡೆಯುತ್ತೆ. ಟೊಮೆಟೊ ಬಾತ್ ಮಾಡೋದಿನ್ನೇನು, ಅದು ಕಾಮನ್ನು ನಾರ್ಮಲ್ ಐಟಮ್ಸ್ ಹಾಕ್ತೀವಿ. ಈ ಥರ ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ಮನೆಯಲ್ಲಿ ಸೊಪ್ಪು ಇದ್ದಾಗ ಸೊಪ್ಪುಗಳನ್ನು ಹಾಕಿ ಮಾಡಬೇಕು, ಯಾಕಂದರೆ ಅದು ತಂಪು. ಸೊ ಮನೆಯಲ್ಲಿ ಸೊಪ್ಪಿನ ಸಾಂಬಾರು ಮಾಡಿದರೆ ಅಥವಾ ಸೊಪ್ಪಿನ ಪಲ್ಯ ಮಾಡಿದರೆ ಮಕ್ಕಳು ಕೆಲವರು ತಿನ್ನೋದಿಲ್ಲ. ಅವರಿಗೆ ಈ ಥರ ರೆಸಿಪಿ, ಈ ರೈಸ್ ಬಾತ್ ಅಥವಾ ಪಲಾವ್ ಥರ, ಈ ಥರ ಟೊಮೊಟೊ ಬಾತ್ ಥರ ಈ ಥರ ಏನಾದರೂ ಮಾಡಿಕೊಟ್ರೆ ಕೆಲವು ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಕೂಡ. ಯು ಕ್ಯಾನ್ ಟ್ರೈ. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ, ರುಬ್ಕೊಳ್ಳೋಣ ಬನ್ನಿ. ಇವಾಗ ಇದು ಬೇಯಿಸ್ಕೊಂಡಿದ್ದು ಟೊಮ್ಯಾಟೊ ಹಾಗೆ ಒಣಮೆಣಸಿನ್ಕಾಯಿ ತಣ್ಣಗಾಗಿದೆ, ಈಗ ರುಬ್ಕೊತಾ ಇದ್ದೀನಿ. ನೀವು ಇದೇ ಸ್ಟೇಜಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಬೋದು. ನಾನು ಸಪ್ರೇಟಾಗಿ ಜಜ್ಜಿಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರ್ ಅಂಥೇಳಿ. ನೀವು ಬೇಕಾದರೆ ಇದೇ ಸ್ಟೇಜಲ್ಲಿ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ಕೋಬಹುದು. ಒಣಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಗುಂಟ್ನೂರು 1-2, ಬ್ಯಾಡಗಿ 1-4 ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ಖಾರಕ್ಕೆ ಹೆಂಗೆ ಬೇಕು ಹಂಗೆ. ಅಕಸ್ಮಾತ್ ಖಾರ ಕಡಿಮೆ ಆಯಿತು ಅಂದರೆ ನಾವು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ಲಾಸ್ಟಿಗೆ. ಸೊ ಮೆಣಸಿನ್ಕಾಯಿ ನೋಡ್ಕೊಂಡು ಕಡಿಮೆನೇ ತೊಗೊಳ್ಳಿ. ನೋಡಿ ರುಬ್ಕೊಂಡು ಬಂದಿದ್ದೀನಿ, ಎಷ್ಟು ರೆಡ್ ಆಗಿದೆ ಅಲ್ವಾ. ಈ ಥರ ರೆಡ್ ಆಗಿರೋದು ಪ್ಯೂರಿಯನ್ನು ಹಾಕಿ ಮಾಡಿದರೆ ಟೊಮಾಟೊ ಬಾತ್ ಸಕ್ಕತ್ತಾಗುತ್ತೆ. ಮೆಂತ್ಯ ಬಾತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ನೆಕ್ಸ್ಟ್ ಒಗ್ಗರಣೆ ಹಾಕ್ಬಿಡೋಣ ಹಾಗಾದರೆ. ಅದಕ್ಕೆ ಮೊದಲು ಗ್ಯಾಸ್ ಹಾಕ್ಬಿಟ್ಟು ಕುಕ್ಕರ್ ಇಡ್ತಾ ಇದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಾಗುತ್ತೆ ಈ ರೈಸ್ ಬಾತ್ಗಳಿಗೆಲ್ಲ. ಕಡಿಮೆನೂ ಹಾಕೋಬೋದು, ಬಟ್ ಹಾಕಿದರೆ ಚೆನ್ನಾಗಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಹಾಕ್ಕೊಡೋದು ಮಸಾಲೆ ಐಟಮ್ ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಜೀರಿಗೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಆನಂತರ ಕಟ್ ಮಾಡಿ ಇಟ್ಕೊಂಡಿರೋ ನೀರುಳ್ಳಿ, ಕರಿಬೇವು, ಟೊಮ್ಯಾಟೊ ಹಾಗೆ ಸೊಪ್ಪುಗಳು ಅಷ್ಟನ್ನು ಒಂದೇ ಸರಿ ಹಾಕಿ ಬಾಡಿಸ್ಬಿಡೋದು. ಇದೇ ಟೈಮಲ್ಲಿ ಬಟಾಣಿ ನೆನೆಸಿಟ್ಕೊಂಡಿದ್ದೆ ನಾನು ನೈಟು. ಬಟಾಣಿ ಹಾಕ್ಬಿಡೋಣ. ಬಟಾಣಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡೋದು. ಇದೇ ಸ್ಟೇಜಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಬಿಡ್ಬೇಕು. ನಾನು 1 ಸ್ಪೂನು ಮತ್ತು ಅದ್ರ ಮೇಲೆ 1/2 ಸ್ಪೂನು, 1.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಉಪ್ಪು ಹಾಕಿದ್ರೆ 1 ಲೋಟ ಅಕ್ಕಿಗೆ ಕರೆಕ್ಟ್ ಆಗುತ್ತೆ. ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಟು ಆನಂತರ ಅಕ್ಕಿ ತೊಳ್ಕೊಂಡು ಬರೋಣ. ಇವಾಗ ಈ ಗ್ಯಾಪಲ್ಲಿ ಅಕ್ಕಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ, ಕುದೀತಾ ಇದೆ. ಇವಾಗ ಅಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಆನಂತರ ಮಸಾಲೆ ಹಾಕಬೇಕು. ರುಬ್ಬಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿ, ಅದನ್ನು ಹಾಕಬೇಕು. ನಾವು ಯಾವಾಗಲೂ ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರಂತ ಏನು ತೊಗೊತೀವಿ, ಅದು ಈ ಮಸಾಲೆ ರುಬ್ಬಿರೋ ಜಾರಿಗೆ ನೀರು ಹಾಕ್ಕೊಂಡೆಲ್ಲ ತೊಳೆದೆಲ್ಲ ಹಾಕ್ತೀವಲ್ಲ, ಅದಕ್ಕೂ ಸೇರಿಸಿನೇ 2 ಲೋಟ ಆಗಿರುತ್ತೆ. ನೀವು ಇದಕ್ಕೆ ಸಪ್ರೇಟ್ ನೀರು ಹಾಕ್ಕೊಂಡು ತೊಳೆದು ಹಾಕಿ ಆನಂತರ ಮತ್ತೆ 2 ಲೋಟ ನೀರು ಹಾಕಿದರೆ ಮೆತ್ತಗಾಗುತ್ತೆ. ಸೊ ತೊಗೊಂಡಿರೋ 2 ಲೋಟ ನೀರಲ್ಲೇ ಇದೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಡಿಫ್ರೆಂಟು ಆ್ಯಂಡ್ ಚೆನ್ನಾಗಾಗುತ್ತೆ. ಸ್ಪೆಷಲ್ಲಾಗಿ ಮಾಡ್ತಾ ಇರೋದು. ರಜಾ ಇರುತ್ತೆ ಸಂಡೇ, ಆ ಟೈಮಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಇದು ಮಾಡ್ಕೋಬೋದು, ಫ್ರೀಯಾಗಿರ್ತೀರ, ಚೆನ್ನಾಗಾಗುತ್ತೆ.
ಎಸ್ ಇದನ್ನು ಹಾಕಿ ಮಸಾಲೆ ಒಂದು ಸಾರಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಈಗ ಉಳಿದಿದ್ದ ನೀರನ್ನು ಕೂಡ ಹಾಕಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯೋಕ್ಕೆ ಬಿಡೋಣ. ಅದು ಕುದ್ದಾದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಬೇಕು. ಇವಾಗ 1 ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಬೇಕು. ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಆಲ್ರೆಡಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ನಾನು ಕಟ್ ಮಾಡಿ. ಇವಾಗ ಸ್ವಲ್ಪ ಅಂದರೆ ಸ್ವಲ್ಪ ಇಷ್ಟೇ ಧನಿಯಾ ಪೌಡ್ರನ್ನ ಹಾಕಿ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಅದಕ್ಕೆ ಹಾಕ್ತಾ ಇರೋದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಟೊಮ್ಯಾಟೊ ಬಾತ್ಗೆ ಸ್ವಲ್ಪ ಸಕ್ಕರೆ ಹಾಕಿದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ನೀರೂ ಕರೆಕ್ಟಾಗಿದೆ. ಇಷ್ಟಿದ್ರೆ ಸಾಕು ನೀರೇ ನೋಡಿ. ಅಕ್ಕಿ ಸ್ವಲ್ಪ ಮುಳುಗಷ್ಟಿದ್ರೆ ಕರೆಕ್ಟ್ ಹಾಕಿದ್ದೀವಿ ಅಂತ ನೀರು. ಇದಕ್ಕಿಂತ ಜಾಸ್ತಿ ಆದರೆ ಮುದ್ದೆ ಆಗುತ್ತೆ. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೋಬೋದು. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕಿ, ಖಾರ ಸ್ವಲ್ಪ ಕಡಿಮೆ ಅನಿಸ್ತು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕಿ, ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಮತ್ತೆ ಹಾಕೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಬಿಟ್ರೆ ನಮ್ಮ ಟೊಮ್ಯಾಟೊ ಬಾತು ಅಥವಾ ಮೆಂತೆ ಬಾತು ರೆಡಿ ಆಗಿಬಿಡತ್ತೆ. ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ವಿಷಲ್ ಆಗಿದೆ. ಎಸ್ ಸೂಪರಾಗಿದೆ, ಸೂಪರ್. ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬಿಡಬೇಕು. ಯಾವುದೇ ಪಲಾವ್ ಮಾಡಿ ಬಾತ್ ಮಾಡಿ ಅದನ್ನು 1-2 ನಿಮಿಷ ಮತ್ತೆ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಆಗೋದು. ಓದಿದ್ರು ನನಗೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ಎಸ್, ಇದು ಇವತ್ತಿನ ನಮ್ಮ ಮೆಂತೆ ಬಾತ್ ರೆಸಿಪಿ. ನಾವು ಟೊಮೊಟೊ ಬಾತ್ ಮಾಡೋಕ್ಕೆ ಅಂತ ಹೋದ್ವಿ, ಫ್ರಿಜ್ಜಲ್ಲಿ ಮೆಂತೆ ಸೊಪ್ಪು ನೋಡಿದ್ವಿ. ಸೊ ಮೆಂತೆ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಮೆಂತೆ ಬಾತ್ ಮಾಡಿದ್ವಿ. ನೀವು ಇದೇ ಥರ ಮಾಡ್ಕೋಬಹುದು ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಸೂಪರಾಗಿದೆ. ನಮ್ಮ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಬೇರೆ ರೆಸಿಪೀಸ್ ಬೇಕು ಅಂದರೆ ಮೆನ್ಷನ್ ಮಾಡಿ. ಹಾಗೆ ಈ ರೆಸಿಪಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಂತರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಆ್ಯಂಡ್ ನಾವು ಫನ್ನಿ ರೀಲ್ಸ್ ಕೂಡ ಹಾಕ್ತಾ ಇರ್ತೀನಿ, ಅದನ್ನು ನೋಡಿ ನನ್ನ ಮಗಳನ್ನ ನಮ್ಮನ್ನು ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.